ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಚೇರಿಯಿಂದ ಎಪಿಎಂಸಿ ಕ್ರಾಸ್ವರೆಗೆ ರ್ಯಾಲಿ ನಡೆಸಲಾಯಿತು. ಈ ರ್ಯಾಲಿಯಲ್ಲಿ ಮಾಜಿ ಪಶುಸಂಗೋಪನಾ ಸಚಿವ ಮತ್ತು ಔರಾದ್ ಶಾಸಕರಾದ ಪ್ರಭು ಬಿ ಚೌಹಾಣ್ ಎತ್ತಿನ ಬಂಡಿಯಲ್ಲಿ ನಿಂತು ರಾಷ್ಟ್ರೀಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದುಬಾರಿಯಾಗುತ್ತಿರುವುದನ್ನು ವಿರೋಧಿಸಿದರು. ಈ ಒಂದು ರ್ಯಾಲಿಯಲ್ಲಿ ಔರಾದ್ ತಾಲೂಕಿನ ಅಧ್ಯಕ್ಷರಾದ ರಾಮಸೇಟಿ ಪನಾಳೆ, ವಸಂತ್ ಬಿರಾದಾರ, ಖಂಡೋಬಾ ಕಂಗಾಟೆ, ಪ್ರಕಾಶ ಜಿರಗೆ, ಸಚಿನಾ ರಾಠೋಡ್, ಜಯಪಾಲ ರಾಠೋಡ, ಶಿವರಾಜ ಆಲಮಾಜೆ, ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ನೀತಿ ರೈತ ವಿರೋಧಿ ನೀತಿ ಇದೆ. ಡೀಸೆಲ್ ದರ ಕಡಿಮೆ ಆಗಲೇಬೇಕು, ಪೆಟ್ರೋಲ್ ದರ ಕಡಿಮೆ ಆಗಲೇಬೇಕು. ಉದ್ದೇಶ ಏನಂದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಏಕಾಏಕಿ ಮೀಟಿಂಗ್ ಮಾಡಿಲ್ಲ. ಮಾಡಿದ್ರೆ ವಿರೋಧ ಪಕ್ಷ ಯಾಕೆ ಕರಿಬೇಕು, ಮೀಟಿಂಗ್ ಮಾಡಬೇಕು, ಚರ್ಚೆ ಮಾಡಬೇಕು. ಚರ್ಚೆ ಮಾಡಿಲ್ಲ, ಮೀಟಿಂಗ್ ಮಾಡಿಲ್ಲ, ಡೈರೆಕ್ಟ್ ಏಕಾಏಕಿ ರಾತ್ರೋರಾತ್ ಅವರು ಡೀಸೆಲ್ ಕೂಡ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಸು ಪೂರ್ತಿ ಜನ ವಿರೋಧಿ ಇದೆ, ರೈತ ವಿರೋಧಿ ಇದೆ. ನಾನು ಮುಖ್ಯಮಂತ್ರಿಗೆ ಇಚ್ಛೆ ಪಡ್ತೇನೆ, ಮುಖ್ಯಮಂತ್ರಿ ಅವರೇ ತಾವೇ ಹೇಳಿದ್ರಿ ಅಧಿಕಾರ ಬಂದ್ರೆ ನಾವು ಡೀಸೆಲ್ ಪೆಟ್ರೋಲ್ ಕಡಿಮೆ ಮಾಡ್ತೀನಿ. ಎಲ್ಲಿ ಹೋಯ್ತು ಮುಖ್ಯಮಂತ್ರಿ ಅವರೇ? ನಾವೇ ಮೊದಲೇ ಡೈಲಾಗ್ ಹೊಡಿತೀವಿ, ನಮ್ಮ ವಿಡಿಯೋ ಕ್ಲಿಪ್ ನೋಡ್ರಿ, ತಮ್ಮ ಟಿವಿನಲ್ಲಿ ಎಲ್ಲ ನೋಡ್ತೀವಿ ಹೇಳ್ತೀವಿ. ಅವರು ವಿಧಾನಸಭೆ ಹೇಳಿದ್ರು ನಾನು ಅಧಿಕಾರ ಬಂದ್ರೆ ಎಲ್ಲ ಕಡಿಮೆ ಮಾಡ್ತೀವಿ, ಎಜುಕೇಶನ್ ನೀತಿ ಎಲ್ಲ ಉಲ್ಟಾ ಮಾಡ್ತಾ ಇದ್ದಾರೆ. ರೈತರಿಗೆ ಅವ್ರಿಗೆ ಲಾಭ ಇಲ್ಲ. ಅಧಿಕಾರಿ ಕಡೆಗೆ ಒಂದು ದುಡ್ಡು ಪೈಸಾ ಇಲ್ಲ. MLA ಕಾಂಗ್ರೆಸ್ MLA ಖುಷಿ ಇಲ್ಲ. ಯಾಕಂದ್ರೆ ಎಲ್ಲ ಗ್ಯಾರಂಟಿ ಜನರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಅಮಿಸ್ ಹೊಡಿಸಿ ಮನೆ ಹೋಗಿ ಗ್ಯಾರಂಟಿ ಕಾರ್ಡ್ ಎಲ್ಲಿದು ಹುಟ್ಟುಳಿದೆ, ಎಲ್ಲ ಖಾಲಿ ಇದೆ. ಅದಕ್ಕಾಗಿ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ತುರಂತ ಅವರು ಸರ್ಕಾರ ಬರ್ಖಾಸ್ತು ಮಾಡಬೇಕು. ಯಾಕಂದರೆ ಈ ಜನ ವಿರೋಧಿ ಸರ್ಕಾರ ಆಗಿದೆ. ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಕೂಡ ರಿಸೈನ್ ಕೊಡಬೇಕು. ಯಾಕಂದರೆ ರಾತ್ರೋರಾತ್ ತಾವು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದೇವೆ. ನಾವು ಈ ಒಂದು ಸಿಸ್ಟಮ್ ಇದೆ, ತಾವು ಎಲ್ಲ ವಿರೋಧ ಪಕ್ಷಕ್ಕೆ ಕರಿಬೇಕಿತ್ತು, ಮೀಟಿಂಗ್ ಮಾಡಬೇಕಿತ್ತು, ಚಿಂತನೆ ಮಂಥನ ಮಾಡಬೇಕು ಇತ್ತು, ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಬೇಕಿತ್ತು. ಡೈರೆಕ್ಟ್ ತಾವು ಘೋಷಣೆ ಮಾಡಿಬಿಡ್ತೀರಿ. ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದ್ದಾರೆ, ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದ್ದಾರೆ, ಪೆಟ್ರೋಲ್ ಡೀಸೆಲ್ ಎಷ್ಟು ಮಂಗಾಗ್ತಾ ಇದೆ. ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯದಲ್ಲಿ ಏನಂತಂದ್ರೆ ಇದಕ್ಕಿಂತ ಹೆಚ್ಚಿದೆ ಅಂತಾರೆ. ಮುಖ್ಯಮಂತ್ರಿ ಹಮೇಶ ಉಲ್ಟಾ ಮಾತಾಡ್ತಾರೆ. ಉಲ್ಟಾ ಚೋರ್ ಗೊತ್ತಾಗ ನಾಟೆ. ಅವರು ಹಮೇಶ ಉಲ್ಟಾ ಇರ್ತಾರೆ. ಮೋದಿ ಟೀಕೆ ಮಾಡ್ತಾರೆ, ಅವೇ ಸುಳ್ಳು ಹೇಳ್ತಾ ಇದ್ದಾರೆ. ತಾವು ನೋಡ್ರಿ, ಕ್ಲಿಪ್ ತಾವು ನೋಡ್ರಿ. ವಿಧಾನಸಭಾ ಪ್ರಚಾರದಲ್ಲಿ ಮುಖ್ಯಮಂತ್ರಿ ಎಲ್ಲೆಲ್ಲಿ ಹೇಳಿದ್ದಾರೆ ತಾವು ನೋಡ್ರಿ. ಅವರೇ ಸ್ಟೇಟ್ಮೆಂಟ್ ಅವ, ನಾನು ಅಧಿಕಾರ ಬಂದರೆ ಡೀಸೆಲ್ ಪೆಟ್ರೋಲ್ ದರ ಕಡಿಮೆ ಮಾಡ್ತೀನಿ. ಅವರ ಡೈಲಾಗ್ ನೋಡ್ರಿ. ನಾನು ಹೇಳ್ತಾ ಇಲ್ಲ, ಅವರೇ ಬೈಕ್ ಫೋನ್ ಎಲ್ಲ ಟಿವಿನ ಹೇಳ್ತಾ ಇದ್ದೀನಿ, ಟಿವಿ ಹೇಳ್ತಾ ಇದ್ದೀನಿ. 6 ತಿಂಗಳ ಕೆಳಗೆ ನಮ್ಮ ಸರ್ಕಾರ ಬಂದರೆ 10 ರೂಪಾಯಿ ಕಡಿಮೆ ಮಾಡ್ತೀನಿ ಅಂದಿದ್ರು ಸಿದ್ದರಾಮಯ್ಯ ಅವರು. ಗ್ಯಾರಂಟಿ ಬಿಜೆಪಿಯಿಂದ ಮಾಡಿರೋ ಟ್ವೀಟ್ ಮಾಡಿದ್ರು, 10 ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಟ್ವೀಟ್ ಮಾಡಿದ್ರು ಅವರೇ. ನಾನು ಹೇಳ್ತಾ ಇದ್ದೀನಿ, ಅವರೇ ಸುಳ್ಳು ಹೇಳ್ತಾ ಇದ್ದಾರೆ. ಅವರಿಗೆ ನೇಮ್ ಇರ್ತಾ ಇಲ್ಲ. ಮುಖ್ಯಮಂತ್ರಿ ವಯಸ್ಸು ಜಾಸ್ತಿ ಆಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತೊಂದು ಹೇಳ್ತಾರೆ, ನಾಳೆ ಒಂದು ಹೇಳ್ತಾ ಇದ್ದಾರೆ. 1 ವೀಕ್ ಆದರೆ ಬೇರೆ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ನಮಗೆ ಮೈತ್ರಿವರ್ಗ 75 ಆಗಿದೆ. ಅವರು ರಿಸೈನ್ ಕೊಡಬೇಕು. ಯಾಕಂದರೆ ಅವರು ನೇಮ್ ಇರ್ತಾ ಇಲ್ಲ. ಇವತ್ತಿನ ಹೇಳ್ತಾರೆ, ನಾಳೆ ಹೇಳ್ತಾರೆ. ಅದಕ್ಕಾಗಿ ಅವ್ರ ವಯಸ್ಸಾಗಿದೆ, ರಿಸೈನ್ ಕೊಡಿಸಿ ಬೇರೆಗೆ ಅವ್ರು ಮಾಡಬೇಕು. ಸರ್, ಈಗ ಕಾಂಗ್ರೆಸ್ ಶಾಸಕರು ಬೇಸತ್ತಿದ್ದಾರೆ ಅಂತ ಹೇಳ್ತೀರಿ, ಯಾರ ನಿಮಗೆ ಸಂಪರ್ಕ ಅಂತ ಮಾಡಿದಾರ? ಏನು ನೋಡ್ರಿ, ನಾನು ಶಾಸಕ ಫ್ರೆಂಡ್ ಇರ್ತೀವಿ, ಫೋನ್ ಮಾಡಿದ್ರೆ ಹೇಳ್ತಾರೆ ನೋಡಿರಿ ಸರ್ ನಮ್ಮ ಹಾಲತ್ ಹಿಂಗೆ 1 ವರ್ಷ ಆಯಿತು, ಕಾನ್ಸ್ಟಿಟ್ಯೂಷನಲ್ಲಿ ರೋಡ್ ಮಾಡೋಕ್ಕೆ ದುಡ್ಡು ಕೊಡ್ತಾ ಇಲ್ಲ, ನಮ್ಮ ವಾಟ್ಸಪ್ಲಾಗೆ ದುಡ್ಡು ಕೊಡ್ತಾ ಇಲ್ಲ, ಈ ಥರ ಆಗಿದೆ. ಅದಕ್ಕಾಗಿ ಹಿಂಗಾಗಿ
ಜನತಾ ಪಾರ್ಟಿ ಔರಾದ್ ಮಂಡಲ ಕಡೆಯಿಂದ ಸರ್ಕಾರ ವಿರೋಧಿ ನೀತಿ ಮೇಲೆ ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಈ ಪ್ರೊಟೆಸ್ಟ್ಗೆ ಎಲ್ಲ ನಮ್ಮ ಕಾರ್ಯಕರ್ತ, ನಮ್ಮ ಪದಾಧಿಕಾರಿ ಎಲ್ಲ ಬಂದಿದ್ದಾರೆ, ಬರೀ ಸ್ವಾಗತ ಮಾಡ್ತೀನಿ. ಆಮೇಲೆ ನಾನು ಪ್ರೊಟೆಸ್ಟ್ ಯಾಕೆ ಮಾಡ್ತೀನಿ, ಉದ್ದೇಶ ಏನು ಅಂದರೆ, ಸರ್ಕಾರ ಬಂದು 1 ವರ್ಷ ಆಗಿದೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಬಡವ ವಿರೋಧಿ ಸರ್ಕಾರ, ಈ ಸರ್ಕಾರ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.